ಈ ದಿನ ನವೆಂಬರ್ 26 ಇದು ವಿಶೇಷವಾಗಿ ವಕೀಲ ಸಮುದಾಯಕ್ಕೆ ವಿಶೇಷವಾಗಿರ್ತಕ್ಕಂಥ ದಿನ. ಕಾರಣ ಏನಪ್ಪ ಅಂದರೆ, ವಕೀಲರ ಧರ್ಮಗ್ರಂಥನೇ ಅಂತ ಸಂವಿಧಾನವನ್ನು ಕರಿಬೋದು. ವಕೀಲರಿಗೆ ನಿಜವಾದಂಥ ಧರ್ಮಗ್ರಂಥ ಅಂದರೆ ಸಂವಿಧಾನ. ಆ ಸಂವಿಧಾನವನ್ನು ನಮ್ಮ ಅಂದಿನ ಪಾರ್ಲಿಮೆಂಟ್ಗೆ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ದಿನ. ಕೆಲವು ಆರ್ಟಿಕಲ್ಸ್ ಅವತ್ತಿಂದಲೇ ಪ್ರಾರಂಭ ಆಯಿತು, ಆದರೂ ಕೂಡ ಸಂವಿಧಾನದ ಸಂಪೂರ್ಣ ಜಾರಿಗೆ ಜನವರಿ 26, 1950 ಆಗುತ್ತೆ. ಸಂವಿಧಾನವನ್ನು ಸಂವಿಧಾನ ಕರಡು ಸಮಿತಿಯ ಅಥವಾ ಸಂವಿಧಾನ ರಚನಾಕಾರರ ಸಮಿತಿಯ 7 ಜನ ಸದಸ್ಯರು, ಅದರಲ್ಲಿ ಪ್ರಮುಖವಾಗಿ ಚೇರ್ಮನ್ರಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ನವೆಂಬರ್ 26, 1949 ಅಂದಿನ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ದಿವಸ. ಬಹುಶಃ ಒಂದು ಬಿಲ್ಡಿಂಗ್ ಸುಸ್ಥಿರವಾಗಿ ಶಾಶ್ವತವಾಗಿ ಒಳ್ಳೆಯ ಕಟ್ಟಡ ಆಗಬೇಕಾದ್ರೆ ಅದಕ್ಕೆ ತಳಪಾಯ ತುಂಬ ಮುಖ್ಯ. ಅಂಥ ಒಂದು ತಳಪಾಯವನ್ನು ಈ ಸಂವಿಧಾನ ಹಾಕ್ಕೊಡ್ಲಾಗಿದೆ. ಸೊ ಹಂಗಾಗಿ ಈ ಸಂವಿಧಾನವನ್ನು ನೆನಪು ಮಾಡಿಕೊಳ್ತಕ್ಕಂಥದ್ದು ನಮ್ಮ ಎಲ್ಲರ ಕರ್ತವ್ಯ. ನಮ್ಮ ಕಚೇರಿಯಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಯಾವುದೇ ಕಚೇರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ, ಒಂದು ದಸರಾ ಸಂದರ್ಭ ಇರ್ಬೋದು ಅಥವಾ ದೀಪಾವಳಿ ಸಂದರ್ಭ ಇರ್ಬೋದು, ಬೇರೆ ವಕೀಲರೆಲ್ಲರೂ ಕೂಡ ಆವತ್ತು ಅವರ ಕಚೇರಿಗಳಿಗೆ ಪೂಜೆಯನ್ನು ಮಾಡ್ತಾರೆ. ಆದರೆ ನಾವು ನಮ್ಮ ಕಚೇರಿಯಲ್ಲಿ ನವೆಂಬರ್ 26 ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಇದು ತುಂಬ ಪ್ರಾಮುಖ್ಯವಾಗಿರ್ತಕ್ಕಂಥ ದಿವಸ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕಾಗಿ ಇದು ನಮಗೆ ಪವಿತ್ರವಾಗಿರ್ತಕ್ಕಂಥ ಹಬ್ಬದ ದಿವಸನೂ ಕೂಡ ವಕೀಲ ಸಮುದಾಯಕ್ಕೆ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. RRS ನ್ಯೂಸ್ ಗೌರಿಬಿದನೂರು ವರದಿ. ವಿಭಿನ್ನ ರೀತಿಯಲ್ಲಿ ಕಚೇರಿಯ ಪೂಜೆಯನ್ನು ಆಚರಿಸಿದ ಹಿರಿಯ ವಕೀಲರಾದ HV ವೆಂಕಟೇಶ್ ರವರು ನವೆಂಬರ್ 26 ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹತ್ವದ ದಿನ. 1949 ನವೆಂಬರ್ 26 ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು. ಇದರ ಅಂಗವಾಗಿಯೇ ನಾವು ಇಂದು ಸಂವಿಧಾನ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಬಾಬಾ ಸಾಹೇಬರ ಆಶಯದಂತೆ ಸರ್ವರಿಗೂ ಸಮ ಪಾಲು, ಸರ್ವರಿಗೂ ಸಮ ಬಾಳು ದೊರೆಯಲಿ, ದೇಶದಲ್ಲಿ ಸಮ ಸಮಾಜ ನಿರ್ಮಾಣವಾಗಲಿ ಎಂದು ಆಶಿಸುತ್ತೇನೆ ಎಂದು HV ವೆಂಕಟೇಶ್ ರವರು ತಿಳಿಸಿದರು. ಸಂವಿಧಾನ ಸಮರ್ಪಣೆಯ ದಿನದ ಕಾರ್ಯಕ್ರಮದಲ್ಲಿ ಹಲವಾರು ವಕೀಲರು, ದಲಿತ ಮುಖಂಡರು, ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ಹಿರಿಯ ಮುಖಂಡರು ಉಪಸ್ಥಿತರಿದ್ದರು.